ವಿಡಿಯೋಗೆ ನನ್ನ ಮೊದಲ ಆಗಮನ. ಹ್ಯಾಪಿ ಜರ್ನಿ ಟೂರ್ಸ್. ಹಾಯ್ ಫ್ರೆಂಡ್ಸ್, ನಾವು ಗೋವಾ ಹೋಗ್ತಾ ಇದ್ದೀವಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಎಸ್, ನಾನು ಇವತ್ತು ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು, ಹೇಗೆ, ಈ ಲಾಗ್ನ ಎಂಡಲ್ಲಿ ನೋಡಿ. ಓಕೆನಾ? ಲೆಟ್ಸ್ ಗೋ. ಆ್ಯಕ್ಚುಲಿ 6:30 ಟ್ರೈನ್ ಇದೆ. 8:30 ಟ್ರೈನ್ ಇದೆ. ಸೊ ಇವಾಗ ಟೈಮ್ 5:30 ಆಗಿದೆ. ಇಲ್ಲಿಂದ ನಾನು ಸ್ಟೇಷನ್ಗೆ ಹೋಗೋಷ್ಟಿಗೆ 1.5 hour ಬೇಕು. ಸೊ ಇವಾಗ ನೈಟ್ ಊಟ ಮಾಡೋಕ್ಕೋಸ್ಕರ ಪಲಾವ್ ಮಾಡ್ಕೋತಾ ಇದ್ದೀನಿ. ಓಕೆ, ಮಾಡೋಣ ಬನ್ನಿ. ಪಲಾವ್ನ ಎಲ್ಲ ಮಾಡಿಕೊಂಡು ಕಟ್ಕೊಂಡೆ. ಅದಾದಮೇಲೆ ಅಮ್ಮ ಬೇಳೆ ಇತ್ತು, ಹಾಗೆ ಅಮ್ಮ ಸಬ್ಬಸಿಗೆ ತೊಗೊಂಡು ಬಂದಿತ್ತು. ನಮ್ಮ ಕಡೆ ಸಬ್ಬಸಿಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅಮ್ಮ ಸಬ್ಬಸಿಗೆ ಪಲ್ಯ ಮಾಡಿಕೊಂಡ್ರು. ಇವತ್ತು ವಿಡಿಯೋದಾಗ ಬರ್ತೀರಾ ನೀವು? ನಿಮ್ಮಿಂತ್ರನೇ ಎಷ್ಟು ಜನ ಇವಾಗ ಇದನ್ನ ಹೇಳಿದಾರೆ ಗೊತ್ತಾ? ಒಂದು ಡೈಲಾಗ್ ಹೇಳಿದ್ರು ಅವರು, ರೊಟ್ಟಿ ಎಲ್ಲ ರಾಗಿ ಮುದ್ದೆ ತಿನ್ನೋದು ಅಂತಂದು. ಆಟೋದವ ರಘುರು ಇವನಿಗೆ ಹೇಳ್ತಾನೆ, ಏನು ನಿಮ್ಮ ಅಮ್ಮನ ಆಟೋದಾಗ ಫ್ರೀ ಬೇಕು ಅಂದ್ರೆ ಕಾರ್ ಎಡ್ಯಾಡ್ ಬೇಜಾರಾಗಿತ್ತಂತ ಇವಂಗ, ಅದಕ್ಕೆ ಹೇಳಿ ಮಾಡ್ಕೊಂಡು ನಿಂತು ಎಲ್ಲ ತೋರಿಸ್ಬಿಡು ಇಲ್ಲೇ ಅಂತಾನೆ. ಕತ್ಲಾಗ ಏನು ನೋಡ್ಲಪ್ಪ, ನನಗೆ ಕುಂದ್ರಾಕ ಬರೋಲ್ಲ ಅಂದೆ. ಕಾಲು ಮುದುಡ್ಕೊಂಡು ಕೂತೀನಿ. ಅಯ್ಯೋ, ಮೈ ಮೇಲೆ ಕಾಲು ಹಾಕೊಂಡು ಕೂತಿದ್ದೆ. ರೈಲ್ವೆ ಹಳಿ ಕಡೆ ಇಲ್ಲೇ ಆಗ್ತದೆ. ನಾನು ಇವ ರೋಡ ಇಲ್ಲ ಅಂದೆ. ನಾನು ಚಲೋ ಮನೆ ಬರೋದೇ ಇಲ್ಲ ಅಂತಂದೆ ನಾನು. ನಂಗೆ ಓಡೋದಂದ್ರೆ ಭಯ ಆಗ್ಬಿಡ್ತದೆ. ಇಲ್ಲ, ಇನ್ನೂ 10 ನಿಮಿಷ ಟೈಮ್. ಎರಡೇ ಈ ಕಡೆ ಸೈಡೇ ಇರುತ್ತೆ. ಎರಡಾದ್ರೂ ಸಾಕು, ಖಾಲಿ ಇದ್ರೆ ಎಲ್ಲರೂ ಮಲ್ಕೋಬೋದು. ಇಲ್ಲ, ಇಲ್ಲಿ ಇದ್ರಲ್ಲಿ ಓಕೆ, ಇಬ್ರು ಮಲ್ಕೋಬೋದು. ಇಲ್ಲಿ ಎಸ್, ಟ್ರೈನ್ ಇವಾಗ ಇಲ್ಲ, ಬೆಂಗಳೂರಲ್ಲಿ ಒಂದು 15 ಸ್ಟೇಷನ್ ಬರ್ತದೆ. ಎವ್ರಿ ಟೈಮ್ ನಾವು ಆಲ್ಮೋಸ್ಟ್ ಮಿಸ್ ಮಾಡ್ಕೋತೀವಿ ಟ್ರೈನ್ನ. ಇನ್ನೇನು 5 minutes 10 minutes ಇದ್ದಾಗ ರೈಲ್ವೆ ಸ್ಟೇಷನ್ ಬಂದು ಕುತ್ಕೊಳ್ಳೋ ಅಂಥ ಪರಿಸ್ಥಿತಿ ಆಲ್ಮೋಸ್ಟ್. ಓಕೆ, ಬಟ್ ಇವತ್ತು ಸಹ 10 minutes ಬಿಫೋರೇ ಬಂದಿದ್ದು. ಇಟ್ಸ್ ಗುಡ್ ಟೈಮ್. ಆ್ಯಕ್ಚುಲಿ ಒಂದು SMVT ರೈಲ್ವೆ ಸ್ಟೇಷನ್ ಬಗ್ಗೆ ಒಂದು ಹಿಸ್ಟ್ರಿನೇ ಇದೆ. ಸೀರಿಯಸ್ಲಿ ಯಾವಾಗ ನೋಡಿದ್ರು ಈ ರೈಲ್ವೆ ಸ್ಟೇಷನ್ ನಮಗೆ ಅನ್ಲಕ್ಕಿನೇ, ಬಟ್ ಇಟ್ಸ್ ಗುಡ್ ಟುಡೇ. ಎಸ್, ಹ್ಯಾಪಿ ಜರ್ನಿ ಟೂರ್ಸ್. ಹಾಗೆ ಒಂದು 10:30 ಅನ್ನೋಷ್ಟರಲ್ಲಿ ಊಟ ಸ್ಟಾರ್ಟ್ ಮಾಡಿದ್ವಿ. ಎಸ್, ಬೇಳೆ ಪಲ್ಯ, ಅದಕ್ಕೆ ಸಬ್ಬಸಿಗೆ ಹಾಕಿ ಮಾಡಿರೋದು. ಹಾಗೆ ರೊಟ್ಟಿ, ಜೋಳದ ರೊಟ್ಟಿನ ತಿನ್ಕೊಂಡು ಆ ಕಡೆ ಅಣ್ಣ ಮತ್ತು ಅಮ್ಮ ಅಪೋಸಿಟಾಗಿ ಕೂತಿದ್ರು. ನಾನು ಮತ್ತು ರಕ್ಷಿ ಈ ಥರ ಕೂತ್ಕೊಂಡಿದ್ವಿ. ಫ್ರೆಂಡ್ಸ್, ನಾವು ಗೋವಾ ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡ್ತಿದ್ದೇನು? ಹಾಯ್ ಫ್ರೆಂಡ್ಸ್, ನಾವು ಗೋವಾ ಹೋಗ್ತಿದ್ವಿ. ಗೋವಾದಿಂದ ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ನನ್ನ ಹೆಂಡತಿ ಬಂದಿದ್ದು ಧರ್ಮಸ್ಥಳ ಹೋಗ್ತಾ ಇದ್ದೀವಿ. ನನಗೆ 1:30ಗೆ ಮತ್ತೆ ಹಸಿವಾಯಿತು. ಸೊ ಹಾಗಾಗಿ ಬಿಸ್ಕೆಟ್ ತಿನ್ಕೊಂಡು ಕೂತಿದ್ದೆ. ಎಸ್, ಇಟ್ಸ್ ಟೈಮ್ ಟು ಅರೈವ್. ಎಸ್, ಒಂದು 6 o'clock ಆಗಿತ್ತೇನೋ, 6:30 ಆಗಿತ್ತು.
ನಾವು ರೀಚ್ ಆಗ್ತಾ ಇದ್ದೀವಿ. ಎಸ್, ಇವಾಗ ಅಲ್ಲಿ ಬಂದು ಬಸ್ ಇತ್ತು, ಬಟ್ ಏನಾಯ್ತು ಅಂದರೆ ತುಂಬಾ ರಶ್ ಇತ್ತು ಅನ್ನೋಕ್ಕೋಸ್ಕರ ಆಟೋ ಮಾಡ್ಕೊಂಡು ನಾವು ಹೊರಟ್ವು. ಫೈನಲಿ ಧರ್ಮಸ್ಥಳ. ನಾವು ಸುಬ್ರಹ್ಮಣ್ಯಕ್ಕೆ ಇಳ್ಕೊಂಡು ಅಲ್ಲಿಂದ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಂದ್ವಿ, ಬಿಕಾಸ್ ಆಫ್ ಸ್ಟೇಯಿಂಗ್ ಪ್ರಾಬ್ಲಮ್ ಇರೋದಕ್ಕೋಸ್ಕರ. ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಮತ್ತೆ ರಿಟರ್ನ್ ಬ್ಯಾಕ್ ಟು ಸುಬ್ರಹ್ಮಣ್ಯ. ಸೊ ಅಣ್ಣ ಇಲ್ಲಿ ಲಗೇಜ್ ಇಡೋಕ್ಕೆ ಅಂತ ಹೋಗಿದ್ದಾರೆ. ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಏನಂತ ದರ್ಶನ ಎಲ್ಲ ಆಯಿತು. ದರ್ಶನ ಮುಗಿಸ್ಕೊಂಡು ಬಂದು ಇಲ್ಲಿ ಹೀಗೆ ಕೂತ್ಕೊಂಡಿದ್ವಿ. ನೆಕ್ಸ್ಟ್ ಲೆವೆಲಲ್ಲಿತ್ತು ಅಮ್ಮ, ರಶ್ ಮಾತ್ರ ತುಂಬಾ ಇತ್ತು. ನಾವು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಹೋಗಿರೋದ್ರಿಂದ ನಮಗೆ ಓಕೆ, ಪ್ರಾಬ್ಲಮ್ ಇರಲಿಲ್ಲ. ಹೆಂಗೆ ಸುರಿತಿದೆ ನೋಡಿ ಮಳೆ, ಜಿಟಿ 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 ಹಂಗೆ ಇದೆ. ನಾವು ಅದಾದ್ಮೇಲೆ ನೆಕ್ಸ್ಟು ಊಟಕ್ಕೆ ಹೋದ್ವು. ಒಂದು 12:30 ಆಗಿತ್ತು. ಸೊ ಅಷ್ಟೊತ್ತಿಗೆ ಊಟಕ್ಕೆ ಹೋಗೋಣ ಇನ್ನೇನು ಅಂತ. ಯಾಕಂದರೆ ನಾವು ಇಲ್ಲಿ ಫಸ್ಟು ಹೋಗಿದ್ದು ಸುಬ್ರಹ್ಮಣ್ಯ ಆದಮೇಲೆ ಧರ್ಮಸ್ಥಳ, ಓಕೆನಾ. ಸುಬ್ರಹ್ಮಣ್ಯ ಫಸ್ಟು ಯಾಕೆ ಅಂತಂದರೆ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾವು ಸ್ಟೇ ಆಗಲಿಲ್ಲ. ಓಕೆ, ಸ್ಟೇ ಆಗಲಿಲ್ಲ, ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸೀದಾ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸುಬ್ರಹ್ಮಣ್ಯಕ್ಕೆ ಯಾಕೆ ಅಂದರೆ ಧರ್ಮಸ್ಥಳದಲ್ಲಿ ಸ್ಟೇ ಆಗೋಕ್ಕಾಗಲ್ಲ ಅಂತ ಆನ್ಲೈನಲ್ಲೇ ಆಲ್ರೆಡಿ ಬುಕ್ ಮಾಡಿದ್ವು ನಾವು ಸುಬ್ರಹ್ಮಣ್ಯದಲ್ಲೇ. ಸೊ ಹಾಗಾಗಿ ಸುಬ್ರಹ್ಮಣ್ಯದಲ್ಲಿ ಸ್ಟೇ ಆದ್ವು. ಇವಾಗ ಧರ್ಮಸ್ಥಳದಲ್ಲಿ ಊಟ ಮಾಡ್ತಾ ಇದ್ದೀವಿ. ಯಾರಿಗಿಷ್ಟ ಇಲ್ಲ ಹೇಳಿ ಧರ್ಮಸ್ಥಳದ ಊಟ ಅಂದರೆ? ನಮ್ಮ ಕಡೆ ಹೇಳ್ತಾರೆ ಒಂದು ಕರಳು ಉಪವಾಸ ಇದ್ದ ಹಾಗೆ ಅಂತ. ಸೊ ನನಗೆ ನಿಜವಾಗ್ಲೂ ಅಲ್ಲಿ ಹೋಗಿ ಊಟ ಮಾಡಿದಾಗ ತುಂಬ ತೃಪ್ತಿ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತಲ್ವಾ. ಅಯ್ಯೋ ಗುಂಡವ್ವ ಏನು ಜೋರ್ದ. ಹಾಯ್, ಹೌ ಆರ್ ಯು? ಸರ್ಪ್ರೈಸ್ ಅಂದರೆ ದಾರ ಅಂತ ಅನ್ಕೊಂಡಿದ್ದಾನೆ, ಬಟ್ ದಾರ ಅಲ್ಲ, ಕಾರು ಬೇಕು ಅಂತೇನೋ ಹೇಳ್ತಾ ಇದ್ದ ಅಂತ ಅಮ್ಮ ಓಕೆ ತಗೋ ಅಂತ ಕಾರ್ ಕೊಡ್ತಾ ಇದ್ದಾರೆ. ಈಡೇರ್ಲಿಲ್ಲಲ್ಲ, ಇದಕ್ಕಿಂತ ಇನ್ನೂ ಚೆನ್ನಾಗಿತ್ತು. ಕೊಡ್ತಾನೆ ಇಲ್ಲ ಅವನು. ನಾನು ಜರಿ, ನೀನು ಟಾಮ, ನಾನು ಟಾಮ, ನೀನು ಜರಿನಾ? ನಾನು ಜರಿನಾ? ಒಬ್ಬರಿಗೆ 200 ರೂಪಾಯಿ ಇರುತ್ತೆ. ಅಲ್ಲಿಂದ ಅವ್ನು ಕರ್ಕೊಂಡು ಸೌದರ್ಪೇಟೆ ಬರ್ತಾರೆ. ಇಲ್ಲಿ 20 ನಿಮಿಷ ಇರ್ತಾರೆ. 20 ನಿಮಿಷ ಒಳಗಡೆ ದೇವಸ್ಥಾನ ದರ್ಶನ ಮಾಡಿ ವಾಪಸ್ ಒಂದು ಗಾಡಿ ಹತ್ತಿ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ. ಅಲ್ಲಿ ಗಾಡಿ ಕೇಳಿದ್ರು ಅಮ್ಮ. ಮಾತನಾಡಿದರೇನು? ಹಲೋ ಹಲೋ, ಬಿಡಿ ಒಂದು ಸ್ವಲ್ಪ ಹೇಳ್ಕೊತೀನಿ. ಇಲ್ಲಿಂದ ಇನ್ನೊಂದು ಹೋಗಿ ಹೇಳ್ತೀನಿ. ಬಿಡು, ಇಟ್ಕೊಂತಾನೆ. ಒಂದು ಸ್ವಲ್ಪ ಹೊತ್ತು ಬಿಡು, ಆಮೇಲೆ ಮತ್ತೆ ನೀನು ಇಟ್ಕೋ. ಆಮೇಲೆ ನಮ್ಮ ಮಿಸ್ ಕಾಲ್ ಫ್ರೆಂಡ್ಸ್ ಬಂದಿದ್ದೀವಿ. ಎಲ್ಲ ಲಗೇಜ್ ಒಂದಕ್ಕೆ ಹಾಕ್ಬಿಟ್ಟು ನಂಗೆ ಅಣ್ಣ ಕೈಲಿ ನಮ್ಮ ಅಣ್ಣ ಕೈಲಿ ಕೊಟ್ಟಿದ್ದೀವಿ. ನಾವು ವಿಡಿಯೋ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದೀವಿ. ಗಂಡನಿಗೆ ಎಲ್ಲ ಲಗೇಜ್ ಕೊಟ್ಟು ದುಡಿಸ್ಕೊಂಡು ಹೊಂಟಿದ್ದಾಳೆ. ಗೊತ್ತಾಯ್ತೀಗ ಅಣ್ಣ. ಬ್ಯಾಕ್ಗ್ರೌಂಡ್ ಹೇಗಿದೆ ನೋಡಿ, ತುಂಬಾ ಚೆನ್ನಾಗಿದೆ ಅಲ್ವಾ ನೇಚರ್ದು. ನನಗೆ ಅಲ್ಲೇ ಇದ್ಬಿಡೋಣ ಅನ್ನೋ ಒಂದು ಫೀಲ್ ಇರುತ್ತೆ, ಸಕ್ಕತ್ತಾಗಿತ್ತು. ಆಯ್ತು, ನಂಗೆ ಜ್ವರ ಬಂತು. ಅದೇ ಹೋಗು ಹೋಗು. ಓಪನ್ ಶವರ್ ಇಟ್ಟಾರಲ್ಲ ಇಲ್ಲಿ. ಓಪನ್ ಶವರ್ ಎಲ್ಲಿದೆ? ಇಲ್ಲಿ ಓಪನ್ ಶವರ್. ಓ, ಅಲ್ಲೇ. ಎಲ್ಲಿ? ಇಲ್ಲಿ
ಮಳೆ ನಿಂತು ಬಿಡು. ವಾತಾವರಣಕ್ಕಾಗಿ ನಾವು ಈಗ ಸ್ವಲ್ಪ ಸಮಯದ ನಂತರ ಈ ವಿಡಿಯೋವನ್ನು ಪೋನ್ ಮಾಡ್ತಾ ಇದ್ದೀವಿ, ಮುಂದಕ್ಕೆ ಹಾಕುತ್ತಾ ಇದ್ದೀವಿ. ಮಳೆ ತುಂಬ ಇರೋದ್ರಿಂದ ಹಾಗೆ ಓಕೆ ನೆನ್ಕೊಂಡೆ ಬಂದ್ವು. ಇಲ್ಲಿ ಆನ್ಲೈನಲ್ಲಿ ಆ್ಯಕ್ಚುಲಿ ಆಲ್ರೆಡಿ ನಾನು ಬುಕ್ ಮಾಡಿದ್ವಿ. ಸೊ ಬುಕ್ ಮಾಡಿಕೊಂಡು ಬಂದಮೇಲೆ ಇಲ್ಲಿ ಒಂದು 10 ಮಿನಿಟ್ಸ್ ಆಗಿತ್ತು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡು. ನಾವಿವಾಗ ಒಳಗಡೆ ಹೋಗಬೇಕು. ನಾವು 3 ಜನ ಬಂದ್ವು. ಅಮ್ಮ ಎಲ್ಲಿ ಅಂತ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೆ. ಅವರು ಸ್ಲೋ ಆಗಿ ಹಿಂದ್ಗಡೆ ಬರ್ತಾ ಇದ್ರು. ಸೊ ಹಾಗೆ ನೋಡೋಣ ಅಂತ ಹೋದೆ. ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ರಪ್ಪ ಇವರು ಅಂತ ಒಳಗಡೆ ಮತ್ತೆ ಹೋಗಿ ನೋಡೋಣ ಅಂತ ಹೋಗ್ತಾ ಇದ್ದೆ. ಅಂದರೆ ಒಳಗಡೆ ಹೋಗಿ ಏನಾದರೂ ಕುತ್ಕೊಂಡಿದಾರ ಅಂತ. ಬಟ್ ಅವ್ರು ಏನಾಯ್ತಂದರೆ ನನ್ನ ಮುಂದೆನೇ ಪಾಸ್ ಆಗಿದ್ರಂತೆ. ಆಯಿತಾ, ನನ್ನ ಮುಂದೆನೇ ಪಾಸ್ ಆಗಿ ಒಳಗಡೆ ಹೋಗಿ ಕುತ್ಕೊಂಡಿದ್ದವರು. ನಾನು ಇಲ್ಲಿ ತನಕ ಬಂದು ನೋಡಿಕೊಂಡು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ. ಕೆಲವೊಂದ್ಸರಿ ಕಣ್ಮುಂದೆ ಇದ್ರು ಗೊತ್ತಾಗಲ್ಲಪ್ಪ, ಇಲ್ಲಿದ್ದಾರೆ. ಅಮ್ಮ ತಾನು ಆನ್ಲೈನ್ ಬುಕ್ ಮಾಡಿಬಿಟ್ಟು ನನಗೆ ಬುಕ್ ಮಾಡಿಲ್ಲ ಅಂತ ಸುಮ್ಮನೆ ಹೇಳಿ ಡವ್ ಮಾಡಿ ಹೇಳಿದ್ದೆ. ನಾನು ಬುಕ್ ಮಾಡಿದ್ದೆ. ಗ್ಲಾಸ್ ತಗೊಂಡರೆ ನಾನೇ ತಗೊಂಡಿಲ್ಲ. ನೀವು ನೋಡ್ತಿರೋ ಹಾಗೆ ಇಲ್ಲಿ ಏನಾಗುತ್ತಿದೆ ನಿಮಗಾದರೂ ತಿಳಿದಿದೆಯೇ? ಆ್ಯಕ್ಚುಲಿ ಏನಾಯ್ತಪ್ಪ ಅಂತಂದರೆ, ಅಮ್ಮ ವಾಶ್ರೂಮ್ಗೆ ಹೋಗಿದ್ರು. ಸೊ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ನಾನು ನಮ್ಮ ಅಣ್ಣಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಹಾಗೆ ಮೊಬೈಲ್ನ 2 ಆ್ಯಂಗಲಲ್ಲಿ ಇಟ್ಬಿಟ್ಟು ಇಬ್ರಿಗೂ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಏನು ಪ್ರ್ಯಾಂಕ್ ಮಾಡೋದು ಅಂತ. ಓಕೆ, ಇಲ್ಲಿ ಪ್ರ್ಯಾಂಕ್ ಮಾಡೋದು ವಿಡಿಯೋ ಆ್ಯಂಗಲ್ನು ಇಟ್ಟಾಗಿತ್ತು, ಹಾಗೆ ಎಲ್ಲ ಎಕ್ಸ್ಪ್ಲನೇಷನ್ನು ಕೊಟ್ಟಾಗಿತ್ತು. ಬಟ್ ಮೇನ್ ಥಿಂಗ್ ಏನು ಮಾಡೋದು ಅಂತ ಪ್ರ್ಯಾಂಕು ಅದನ್ನು ಯಾವಾಗ ನಾನು ಎಕ್ಸ್ಪ್ಲೋರ್ ಮಾಡಿದ್ನೋ ಅಲ್ಲಿ ನಮ್ಮಣ್ಣ ಬ್ಲಾಸ್ಟ್ ಆಗಿಬಿಟ್ಟು ಬೇಡವೇ ಬೇಡ, ನಾನು ಮಾಡೋಕ್ಕೆ ಬಿಡಲ್ಲ, ಈ ಥರದ್ದೆಲ್ಲ ಮಾಡಬಾರ್ದು ಹೊರಗಡೆ ಬಂದಾಗ ಅಂತ ಹೇಳ್ದ. ಸೊ ಅದನ್ನೇ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಿದ್ದು. ಬಟ್ ನಮ್ಮ ಅಣ್ಣ ಆ ಥರ ಹೇಳಿದ್ದಕ್ಕೆ ರಕ್ಷಿ ಕೂಡ ಬೇಡ ಹೋಗು ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದಾನೆ ಮೊಬೈಲ್ನ. ಬೇಡ ಅಂತ ಹೇಳಿದ್ರು ಮಾಡ್ತಾ ಇದೆಯಾ ಅಂತ. ಓಕೆ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಹೊರಗಡೆ ಎಲ್ಲ ಬಂದಿರ್ತೀವಿ. ಸೊ ಆ ಥರ ಪ್ರ್ಯಾಂಕ್ ಮಾಡೋಕ್ಕೆ ಹೋಗಿ ಏನಾದರೂ ಸೀರಿಯಸ್ ಆಗಿಬಿಟ್ರೆ, ಭಯ ಬಿದ್ದೋಗ್ಬಿಟ್ರೆ ದೊಡ್ಡವರು ಅಂತ ಅವನಿಗೆ ಭಯ ಆಗಿತ್ತು. ಸೊ ಹಾಗಾಗಿ ಬೇಡಪ್ಪ, ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗಾದರೂ ಮಾಡ್ಕೊ ಅಂತೆ ಬೇರೆ. ಸೊ ಈ ಥರ ಎಲ್ಲ ಮಾಡಬೇಡ ಅಂತ ಹೇಳಿದ್ದು. ಪ್ರ್ಯಾಂಕ್ ಅಂದರೆ ಏನು ಅಂತಂದರೆ, ನನಗೆ ಒಂದು ಸ್ವಲ್ಪ ಏನು ದೆವ್ವ ಬಂದಿರೋ ಥರ ನಾನು ಆಡ್ತೀನಿ, ಸುಮ್ಮನೆ ಇರು ಅಂತ ಹೇಳಿದ್ದು. ಅದಕ್ಕೆ ಇಲ್ಲ ಆಗಲ್ಲ ಅಂತ ಹೇಳಿ ಕ್ಯಾನ್ಸಲ್ ಆಯಿತು. ಈ ಶರ್ಟ್ ಹಾಕಿಲ್ಲ ನೀನು, ಮತ್ತೆ ಹಾಕೊಂಡಿದ್ದೀನಿ ತಿಸ್ಕೊಂಡೆ. ನಾನು ನಿನ್ನೆ ಹಾಕೊಂಡಿದ್ದೀನಿ ಅಂದ್ಕೊಂಡೆ. ಹಾಕಿಲ್ಲ ಯಜಮಾನ್ರೆ, ಇಲ್ಲೇ ಇಲ್ಲ ಬಂದ್ಬಿಡ್ತಾರೆ. ನಾನು ಎಳ್ಕೊಂಡು ಹೋಗೋಣ ಅಂತ ಬಂದೆ. ಬಾಡ ಬಾ. ದಿಸ್ ಈಸ್ ಕಾಲ್ಡ್ ಲಿಫ್ಟ್. ಯಾಕಂದರೆ ನಮಗಿಲ್ಲ ಲಿಫ್ಟು. ಗುಡ್ ಮಾರ್ನಿಂಗ್ ಟು ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೋಸ್ಟ್ಲಿ ಇದರಲ್ಲಿ ಬಿಸಿ ನಿಲ್ಲಲ್ಲ ಅನಿಸುತ್ತೆ ನಮಗೆ. ಈಗ ನೆನ್ನೆ ಲೋಟದಲ್ಲಿ ಹಾಕ್ಸಿದ ಬಿಸಿ ನೀರು ಭಾಳ ಬಿಸಿ ಇತ್ತು. ಕುಡಿಯೋದಿಗೆ ಆಲ್ರೆಡಿ ತಣ್ಣಗಾಗಿದೆ. ಇಲ್ಲ, ಜಾಸ್ತಿ ಇರಲಿಲ್ಲ. ಮುದ್ದು ಹಾಕ್ಸ್ಕೊಂಬರೋದು ಬರೋಣ. ಆರಿದ್ರೆ ಅವು ಕುಡಿಬೇಕಷ್ಟೆ. ಹಾಕು, ಏನು ಹಾಕೋದು? ತಲೆ ಮೇಲೆ ವಾಡ್ದು ಹಾಕ್ತೀನಿ. ಎಲ್ಲಿಂದ ತಗೊಂಬೋದು. ಇವಾಗ ಟೈಮು 10 ಗಂಟೆ ಆಗಿದೆ. ಎದ್ಬಿಟ್ಟು ಟೀ ಕುಡಿದು, ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಸೆಕೆಂಡ್ ಡೇ ಆಫ್ ವ್ಲಾಗ್. ಇವಾಗ ನಾವು ಸುಬ್ರಹ್ಮಣ್ಯದಲ್ಲಿದ್ದೀವಿ. ಅನಾಗಲ್ ಅಡ್ಜಲ್ಲಿದ್ದೀವಿ.
ಅನಾಗ ಲಾಡ್ಜಲ್ಲಿದ್ದೀವಿ. 1250 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೊಂಡಿದ್ದೀವಿ. ಎಲ್ಲ ಬರೋಕ್ಕಿಂತ ಮುಂಚೆನೇ ಬುಕ್ ಮಾಡ್ಕೊಳ್ಳಿ, ಇಲ್ಲಿ ಬಂದ ಯಾವುದೇ ಕಾರಣಕ್ಕೂ ಸಿಗಲ್ಲ. ಇವಾಗಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಕರ್ನಾಟಕ ದೇವಾಲಯ ವಸತಿ ಗೃಹ ಅಂತ ಆನ್ಲೈನ್ ವೆಬ್ಸೈಟಲ್ಲಿ ಹೋಗಿ ಅಲ್ಲಿಂದ ಬುಕ್ ಮಾಡ್ಕೋಬೇಕು. ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಕೊಡೋಕ್ಕಾಗಲ್ಲ, ಯಾಕೆ ನನಗೆ ಹುಡ್ಕಕ್ಕೆ 2 ದಿವಸ ಆಯ್ತು. ಹಾಂ, ಅದನ್ನ ನೀವು ಕಾಪಿ ಮಾಡಿಬಿಟ್ಟು ಕೆಳಗಡೆ ಕೊಟ್ಟರೆ ಆಯಿತು ಅಷ್ಟೇ. ಅಷ್ಟೇ. ಮಳೆ ಜೋರಾಗಿ ಬರ್ತಿದೆ. ಇವಾಗ ಟೀ ಕುಡಿದು ಹೋಗಿ ಫ್ರೆಶ್ ಆಗಿ ನಾವೆಲ್ಲ ಒಳಗೆ ಸ್ನಾನ ಮಾಡ್ತೀವಿ, ಇವರೆಲ್ಲ ಇಲ್ಲಿ ಸ್ನಾನ ಮಾಡ್ತಾರೆ, ತೋರಿಸ್ತೀನಿ. ಇಲ್ಲಿ ನೀವು ಸ್ನಾನ ಮಾಡಬೇಕು. ಹೌದೌದು. ಸೊ ಅಲ್ಲಿಂದ ಸ್ನಾನ ಮಾಡ್ಕೊಂಬಂದು ಅನ್ಕಂಫರ್ಟೇಬಲ್ ಆದರೆ ನಿಮಗೆ ಇಲ್ಲಿ ಶವರ್ ಇದೆ, ಇಲ್ಲಿ ಸ್ನಾನ ಮಾಡ್ಕೋಬೋದು. ನೋಡಿ, ನಾವು ಬಂದು ಟೀ ಕುಡಿದು ಹಾಗೆ ಇವ್ನು ಟಿಫಿನ್ ಮಾಡ್ತೀನಿ ಅಂತಂದ, ಸೊ ಟಿಫಿನ್ ಮಾಡ್ತಾ ಇದ್ದಾನೆ. ನಾವು ಟೀ ಕುಡಿದು ಅವರಿಗೆ ಟೀ ಬೇಕಿತ್ತಲ್ವಾ, ಸೊ ಅವ್ರಿಗೆ ಟೀ ತೊಗೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟು ಬೇಗ ಬೇಗ ರೆಡಿಯಾಗಿ ದರ್ಶನಕ್ಕೆ ಹೋಗಬೇಕು.